ಮಾಡ್ಬೇಕಂತ ಇಷ್ಟ ಇದೆಯೋ ಅವರು ಇದನ್ನ ಗಮನವಿಟ್ಟು ಪಾಲಿಸಿ ಪಾಲಿಸಿ ಲೌಕಿಕ ಸತ್ಯ, ಈ ಭೌತಿಕ ಲೋಕದಲ್ಲಿ ನಾವು ಮಾತಾಡುವಂತ ಮಾತಿನ ಸತ್ಯ ಅಥವಾ ಮಾತಿನಲ್ಲಿ ಸತ್ಯ, ಅದು ಆ ಅಂತಿಮ ಸತ್ಯಕ್ಕೆ ರಹದಾರಿ. ಟ್ರುತ್ ಇಸ್ ಗಾಡ್, ಗಾಡ್ ಇಸ್ ಟ್ರೂತ್. ಆ ಅಂತಿಮ ಸತ್ಯಕ್ಕೆ, ಪರಮ ಸತ್ಯಕ್ಕೆ ಈ ಸತ್ಯ ರಹದಾರಿ. ನಾವು ನಮ್ಮ ಲೌಕಿಕ ಜೀವನದಲ್ಲಿ ದಿನನಿತ್ಯ ದೈನಂದಿನ ವ್ಯವಹಾರಗಳಲ್ಲಿ ನಾವು ಯಾವ ರೀತಿ ನಮ್ಮ ನಡೆ ನುಡಿಯನ್ನ ಇಟ್ಕೊಂಡಿದ್ದೀವಿ ಚೆಕ್ ಮಾಡ್ಕೊಳ್ಳಿ. ಯಾರಾದ್ರೂ ಹಗುರವಾಗಿ, ತಮಾಷೆಗಾಗಿ, ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳೋ ಅಭ್ಯಾಸ ಇದೆ. ಕೆಲವೊಬ್ಬರಿಗೆ ಸುಮ್ಮನೆ ತಮಾಷೆಗೆ ಏನೋ ಹೇಳ್ಬೇಕು ಅಂತ. ಸ್ವಲ್ಪ ಗಮನಿಸಿಕೊಳ್ಳಿ. ಮುಖ್ಯವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ, ನಮ್ಮ ಜೀವನ ಸತ್ಯದ ಬರೆಗಲ್ಲಿನ ಮೇಲೆ ಸರಿಯಾಗಿ ಉಜ್ಜಿ ಆ ಪರೀಕ್ಷೆಗೆ ಒಡ್ಡಿ ನಮ್ಮನ್ನ ನಾವು ಪಾಸ್ ಮಾಡ್ಕೊಳ್ತಾ ಇದೀವೋ ಇಲ್ಲವೋ ಚೆಕ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, ಈ ಜನ್ಮ ಅಂತಿಮ ಜನ್ಮ ಆಗ್ಬೇಕು ಅನ್ನೋದು. ಮಾತಿನಲ್ಲಿ ಮತ್ತು ತಮ್ಮ ಜೀವನದಲ್ಲಿ ಸತ್ಯಪೂರ್ಣವಾಗಿರೋದು ಅತ್ಯಗತ್ಯ. ನಿಮ್ಮನ್ನ ನೀವೇ ಸ್ಕ್ಯಾನ್ ಮಾಡ್ಕೊಳ್ಳಿ. ನಾನು ಎಲ್ಲಿ ರಿಪೇರಿ ಮಾಡ್ಕೊಳ್ಬೇಕಾಗಿದೆ, ನಾನು ಎಲ್ಲಿ ತಪ್ತಾ ಇದ್ದೀನಿ. ತಮಾಷೆಗೆ ಕೂಡ ನಾನು ಹೇಗೆ ಇದ್ದೀನಿ ಚೆಕ್. ಎಲ್ಲಿ ಫಾಲ್ಟ್ ಕಂಡು ಬರ್ತಾ ಇದೆ, ನೀವು ಗೊತ್ತಾಗ್ತಾ ಇದೆ. ಇಲ್ಲ ನಾನು ಸರಿಯಾಗಿದ್ದೀನಿ ಅಂತ ಕೆಲವರಿಗೆ ಅನ್ಸುತ್ತೆ. ಇಲ್ಲ ಇಂತಿಂತಲ್ಲಿ ನಾನು ಹೌದಲ್ಲ, ಇದನ್ನ ನಾನು ರಿಪೇರಿ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಸತ್ಯವಂತಿಕೆ, ಟ್ರೂತ್ಫುಲ್ನೆಸ್ ನಮಗೆ ಅಲ್ಲಿ ಮುಂದಿನ ಲೋಕಕ್ಕೆ ಇರುವ ID ಕಾರ್ಡ್. ಪರ್ಮನೆಂಟ್ ಆಗಿ ನಾವು ಇಲ್ಲಿಂದ ನಮ್ಮೆಲ್ಲ ಕೆಲಸಗಳನ್ನ ಮುಗಿಸಿ ಹೊರಟು ಹೋಗಬೇಕು ಅನಿಸಿದ್ರೆ ನಾವು ಸತ್ಯಪೂರ್ಣವಾಗಿರು. ವ್ಯವಹಾರ, ಮಾತಿನ ಸತ್ಯ, ಪರಮ ಸತ್ಯದ ID ಕಾರ್ಡ್. ಅದಕ್ಕೆ ವ್ಯವಹಾರದಲ್ಲಿ ನಿತ್ಯ ನಾವು ಮಾತಾಡೋದಾಗ್ಲಿ ಅಥವಾ ನಾವು ಇರೋದಾಗ್ಲಿ ಏನಾದ್ರೂ ನಿಮ್ಗೆ ತಪ್ಪಿದೆ ಅಂತ ಅನ್ಸಿದ್ರೆ ಅದನ್ನ ಎಲ್ಲಿ ಬೇಕೋ, ಎಲ್ಲಿ ರಿಪೇರಿ ಮಾಡ್ಕೋಬೇಕು ಅನ್ಸುತ್ತೋ ಅಲ್ಲಿ ರಿಪೇರಿ ಮಾಡ್ಕೊ. ಇನ್ನು ಮುಂದಿನ ಹಂತಕ್ಕೆ ಬೇಕಾದ್ರೆ ನಾಳೆ ಇದನ್ನ ಇವತ್ತು ಚೆಕ್ ಮಾಡಿ. ಇವತ್ತು ನೀವು ಹೋಮ್ವರ್ಕ್ ಅಂತ ತಗೊಂಡು ಮಾಡ್ಕೊಳ್ಳಿ. ಈ ಕುರಿತು ಏನಾದ್ರು ಡೌಟ್ ಇದ್ರೆ ಕೇಳಿ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತಾ ಇದ್ರು? ಇಲ್ಲ. ರಶ್ಮಿ ಮೇಡಮ್, ಎಸ್ ಪ್ಲೀಸ್. ಅನ್ಮ್ಯೂಟ್ ಮಾಡ್ಕೊಳ್ಳಿ.
ನಮಸ್ತೆ ಮಾಸ್ಟರ್ಸ್. ಸರ್ ಕೇಳಿಸ್ತಾ ಇದೆಯಲ್ಲ ಸರ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೂ, ವಸುಂಧರಾವಾರಿ ಈ ಗ್ರೂಪಿಗೂ, ಕೇತಪ್ಪ ಸರ್ ಅವ್ರಿಗೂ, ಪ್ರತಿಯೊಬ್ಬ ಆತ್ಮ ಬಂಧುವಿಗೂ ವಂದಿಸುತ್ತಾ ಈ ದಿನ ಮುಖ್ಯವಾಗಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಇನ್ವೈಟ್ ಮಾಡ್ಬೇಕು ಅಂತ ಬಂದಿದ್ದೀನಿ ಮಾಸ್ಟರ್ಸ್. ಇನ್ 2 ದಿವಸ ಇದೆ. ನೀವೆಲ್ಲರೂ ಯಾರೆಲ್ಲ ಬರ್ತಾ ಇದ್ದೀರಾ ಅನ್ನೋ ಒಂದು ವಿಚಾರ ತಿಳ್ಕೊಳ್ಬೇಕಿತ್ತು. ಹಾಗಾಗಿ ಒಂದು ಕನ್ಫರ್ಮೇಶನ್ ತಿಳ್ಕೊಳ್ಳೋಣ, ಎಲ್ಲೆಲ್ಲಿಂದ ಬರ್ತಾ ಇದ್ದೀರಾ, ಹೇಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ ಹೇಳೋಣ ಅಂತಲೇ ಬಂದಿದ್ದೀನಿ. ದಯಮಾಡಿ ನಿಮ್ಮ ಬರುವಿಕೆಯನ್ನ ನನಗೆ ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ 1000 ಜನ ರೈತ ಬಾಂಧವರು ಇದಕ್ಕೆ ಅಟೆಂಡ್ ಮಾಡೋದ್ರಿಂದ ಅನ್ನಪ್ರಸಾದ ಇರುತ್ತೆ. ಸೊ ಯಾರ ಕೈಯಲ್ಲಿ ಏನೆಲ್ಲ ಸಾಧ್ಯ ಇದೆ ಆ ಒಂದು ಸಹಾಯನ ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಜೊತೆಗೆ ಸರ್ ಯಾವಾಗ್ಲೂ ಮೌನದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಈ ಬಾರಿ ಉನಿಕಿಲಿ ಸುಬ್ಬಾರಾವ್ ಅಂತ ಹೇಳಿ ಆಂಧ್ರ ಇಂದ ಒಬ್ರು ಮಾಸ್ಟರ್ ಬರ್ತಾ ಇದ್ದಾರೆ. ಅವರು ಒಂದೇ ಸಿಟ್ಟಿಂಗ್ ಅಲ್ಲಿ ತಿರುಪತಿಯಲ್ಲಿ 7 ದಿವಸ ಮೌನವಾಗಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಪತ್ರಿಜಿ ಅವರು ಅವರನ್ನ ಎಬ್ಸಿದ್ದಂತೆ, ಅಂದ್ರೆ ಧ್ಯಾನದಿಂದ ಅವರನ್ನ ಹೊರ ಕರ್ಕೊಂಡ್ ಬಂದಿದ್ದು ಅಂತ ಹೇಳ್ತಾರೆ. ಅವ್ರು ಬರ್ತಾ ಇದ್ದಾರೆ. 6 ವರ್ಷದಿಂದ ಅವರು ಧ್ಯಾನ ಅಂದ್ರೆ ಮೌನದಲ್ಲೇ ಇದ್ದಾರೆ. ಇದು 7ನೇ ವರ್ಷ ಅವರು ಮೌನದಲ್ಲಿರೋದು. ಅಂತ ಒಬ್ಬ ಗ್ರೇಟ್ ಮಾಸ್ಟರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಬರ್ತಾ ಇದ್ದಾರೆ. ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಅವರ ಜೊತೆಗೆ ಧ್ಯಾನ ಮಾಡೋದು ಕೂಡ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಸ್ಟರ್ಸ್ ಬರ್ಬೇಕು. ಅವರ ಎನರ್ಜಿ ಮತ್ತೆ ನಮ್ಮ ಕೇತಪ್ಪ ಸರ್, ರೂಪಾ ಮೇಡಮ್, ವೆಂಕಟೇಶ್ ಸರ್ ಇವರುಗಳ ಎನರ್ಜಿ, ಜೊತೆಗೆ ಆ ಪ್ರಕೃತಿಯಲ್ಲಿ ಪಿರಮಿಡ್ ಎನರ್ಜಿ, ಎಲ್ಲ ಒಂದು ಎನರ್ಜಿ ಅದು ಎಷ್ಟು ಅದ್ಭುತ ಅಂತಂದ್ರೆ ಅಲ್ಲಿಗೆ ಬಂದು ನಾವು ಧ್ಯಾನ ಮಾಡ್ದವಾಗ್ಲೇ ಆ ಯಜ್ಞದ ಒಂದು ಫಲ ಏನು ಅನ್ನೋದು ಗೊತ್ತಾಗುವಂಥದ್ದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಭಾಗವಹಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮಾಸ್ಟರ್ಸ್. ಚಿತ್ರದುರ್ಗ ಡಿಸ್ಟಿಕ್, ಹೊಸದುರ್ಗ ತಾಲೂಕು, ಅಲ್ಲಿಂದ ಕಿಟ್ಟದಾಳ್ ಗ್ರಾಮ. ಈ ಒಂದು ಅದ್ಭುತ ಈ ಕೃಷಿಯನ್ನ ನೀವು ನೋಡ್ಬೇಕು ಅಂತ ಇಷ್ಟ ಇದ್ರೆ, ಈ ಕೃಷಿಯಿಂದ ಪ್ರೇರಣೆ ಪಡ್ಕೊಂಡು ನಾವು ಇಂಥದನ್ನ ಅಳವಡಿಸ್ಕೊಳ್ಬೇಕು ಅಂತ ಇಷ್ಟ ಇದ್ರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥಲ್ಲಿ ಹೋಗಿ ನಾನು ಒಂದು ಸಮಿತ್ತಾಗಿ ಒಂದು ಎನರ್ಜಿಗೆ ಕಾರಣ, ಆ ಧ್ಯಾನ ಎನರ್ಜಿಗೆ ನಾನು ಒಂದು 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 ಹುಲ್ಲಿನ ಈ ಸಮಿತ್ ಹಾಕ್ತಾರಲ್ಲ ಯಜ್ಞಕ್ಕೆ, ಒಂದು ದರ್ಬೆ, ಒಂದು ಹುಲ್ಲು, ಅಷ್ಟು ನಾನು ಒಂದು ಹುಲ್ಲು ಕಡ್ಡಿ ಅಂತೆ ನಾನು ಇದಕ್ಕೆ ಒಂದು ಸಪೋರ್ಟ್ ಆಗ್ಬೇಕು ಅಂತ ಅನ್ಸಿದ್ರೆ ಬನ್ನಿ ಈ ಕಾರ್ಯಕ್ರಮಕ್ಕೆ. ಅಲ್ಲಿ ಬಂದ್ಮೇಲೆ ನಿಮ್ಗೆ ಆ ಕಾರ್ಯಕ್ರಮದ ಪಾವಿತ್ರ್ಯ ಗೊತ್ತಾಗುತ್ತೆ. ಅವರು ಮಣ್ಣಿನೊಂದಿಗೆ ಎಷ್ಟು ಅದ್ಭುತವಾಗಿ ಬೆರೆತು ಹೋಗಿದ್ದಾರೆ ಅನ್ನೋದು ಅಲ್ಲಿ ಬಂದು ನೋಡ್ತೀರಿ. ಯಾವ ರೀತಿ ಮಣ್ಣನ್ನ ಪವಿತ್ರ ಭಾವನೆಯಿಂದ ತಮ್ಮ ಜೀವನದ ಒಂದು ಒಂದು ಮಾರ್ಗವನ್ನಾಗಿ ಕಂಡುಕೊಂಡಿದ್ದಾರೆ ಅದರ ಜೊತೆಗೆ ಅಂತ. ತಪ್ಪದೆ ಬನ್ನಿ. ಬರೋರು ದಯವಿಟ್ಟು ಮೇಡಮ್ ಅವ್ರು ಹೇಳೋ ಇದು ಪಾಯಿಂಟ್ ಏನು ಅಂದ್ರೆ, ನೀವು ವಾರಿಯರ್ಸ್ ಎಷ್ಟ್ ಜನ ಬರ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಅದೊಂದು ತಮ್ಮ ಕಾರ್ಯಕ್ರಮಕ್ಕೆ ಒಂದು ಅಂದಾಜಿಗೆ ಒಂದು ಲೆಕ್ಕ. ಯಾರಾದ್ರೂ ಬರ್ತೀನಿ ಅನ್ನೋರಿದ್ರೆ ಅಟ್ಲೀಸ್ಟ್ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಎಸ್ ಅಂತ ಒಂದು ಅಕ್ಷರ ಟೈಪ್ ಮಾಡಿ. ಸರಿ, ಜ್ಯೋತಿ ಪ್ರಭು, ಓಕೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರಿ, ಶಿವಾನಂದ, ಎಸ್.
ನೋಡಿ ಮಾಸ್ಟರ್ಸ್, ಇಷ್ಟು ವಿವೇಕ್ ಹೆಗಡೆ, ಗೀತಾ ಹೆಗಡೆ, ಸತಿಪತಿಗಳು. ಓಕೆ, ಸರಿ. ಜಯಶ್ರೀ. ಓಕೆ, ಬಂದು ನೋಡಿ ಆ ಕಾರ್ಯಕ್ರಮ ಮಾಸ್ಟರ್ಸ್, ಆವಾಗ ಗೊತ್ತು. ಇನ್ನು ನಾವು ವಾರಿಯರ್ಸ್ ಈ ತಿಂಗಳ ಒಟ್ಟು ಕಲೆಕ್ಷನ್ ಆ ಕಾರ್ಯಕ್ರಮಕ್ಕೆ ನಾವು ಸಂದಾಯ ಮಾಡ್ತಾ ಇದ್ದೀವಿ. ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಯಾರಾದ್ರೂ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ಸೋರು ಇವರಿಗೆ ಶಾಂತಾ ಶ್ರೀನಿವಾಸ್ ಮೇಡಮ್ ಅವ್ರ ನಂಬರನ್ನ ಇನ್ನೊಮ್ಮೆ ಅವ್ರ ಅಕೌಂಟಿಗೆ ನೀವು ಸಂದಾಯ ಮಾಡಬಹುದು. ಅವರು ಟೋಟಲ್ ವಸುಂಧರಾ ವಾರಿಯರ್ಸ್ ಪರವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೆಲವರು ಮಾಸ್ಟರ್ ಬರ್ತೀವಿ ಇಂದವ್ರು ತುಂಬಾ ದೂರ ಆಗುತ್ತೆ ಅಂತ ಅಂದಿರೋರ್ಗೆ ಉಳಿಯೋ ವ್ಯವಸ್ಥೆ ಕೇಳಿದ್ರು. ಇಲ್ಲ, ಅವಕಾಶ ಇಲ್ಲ ಅಂತ ಹೇಳಿ ಮಠದಲ್ಲಿ ವ್ಯವಸ್ಥೆ ಮಾಡ್ಕೋಬಹುದು ಅಂತಂದಿದ್ದಕ್ಕೆ ಕೆಲವರು ಮಾಸ್ಟ್ರು ಈಗ ಮಠಕ್ ಬರ್ತಾ ಇದ್ದಾರೆ ಸರ್, ಚಿತ್ರದುರ್ಗದ ಮಠಕ್ಕೆ, ಮುರುಘಾ ಮಠಕ್ಕೆ. ಇಲ್ಲ ಹೊರಗಡೆ ರಿಲೇಷನ್ಸ್ ಇದಾರೆ ಅಂದ್ರೂ ಓಕೆ, ಇಲ್ಲ ರೂಮ್ ಮಾಡ್ಕೋತೀವಿ ಅಲ್ಲಿಂದ ಬರ್ತೀವಿ ಅಂದ್ರೂ ಓಕೆ. ಕೆಲವರು ಮಠದಲ್ಲಿ ಅವಕಾಶ ಇರೋದ್ರಿಂದ ಮಠದಲ್ಲಿ ಉಳಿದು ಬರ್ತೀವಿ ಅಂತ ಹೇಳಿದ್ರು. ಸಾಟರ್ಡೆ ಮಠಕ್ ಬರ್ತಾ ಇದ್ದಾರೆ. ಅಲ್ಲಿ ಮುರುಘಾ ಮಠ ಇದೆ ಚಿತ್ರದುರ್ಗದಲ್ಲಿ. ಅಲ್ಲಿಂದ ಒಂದು ವೆಹಿಕಲ್ ಅಂದ್ರೆ ಬಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ದುರ್ಗದ ಮಾಸ್ಟರ್ಸ್ ಎಲ್ಲ. ಸೊ ಮುಂಚೆನೇನೆ ನೀವು ಬರೋರು ರಿಜಿಸ್ಟರ್ ಮಾಡಿದ್ರೆ ಒಂದು ಹಿಂದಿನ ದಿವಸನೇ ಮಠಕ್ ಬಂದು ಮಠದಲ್ಲಿ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅಲ್ಲಿ ಎಂತೆಂಥ ಗುರುಗಳು ಅಲ್ಲಿ ಲಿಂಗೈಕ್ಯ ಆಗಿದ್ದಾರೆ ಮಾಸ್ಟರ್ಸ್. ನೀವು ಆ ಮಠನೇ ಒಂದು ಅದ್ಭುತ. ಹಿಂದಿನ ದಿವಸ ಬಂದು ಅಲ್ಲಿ ಆ ಕ್ಷೇತ್ರನ ದರ್ಶನ ಮಾಡಿ ಧ್ಯಾನ ಮಾಡಿ ಉಳ್ಕೊಂಡಿದ್ದು ನೆಕ್ಸ್ಟ್ ಡೇ 7 or 7:30ಗೆ ಬಸ್ ಹೊರಡುತ್ತೆ. ಹಿಂದಿನ ದಿವಸನೇ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಬಸ್ಸಲ್ಲಿ ಬರೋದಕ್ಕೆ ಅಲ್ಲಿಂದ ಕರೆಕ್ಟ್ ಆಗಿ ಕಾರ್ಯಕ್ರಮನ ಅಟೆಂಡ್ ಮಾಡ್ಕೊಂಡು ಅಂದ್ರೆ 9 ಗಂಟೆ ಒಳಗಾಗಿ ಆ ಬಸ್ ಇಲ್ಲಿಗೆ ಬರುತ್ತೆ ನಮ್ಮ ಕಾರ್ಯಕ್ರಮದ ಜಾಗಕ್ಕೆ. 2 ಗಂಟೆಗೆ ಏನ್ ಪ್ರಸಾದ ಆಗುತ್ತೆ ಅದನ್ನ ಮುಗಿಸ್ಕೊಂಡು ದಶರಥ ರಾಮೇಶ್ವರ ವಜ್ರ ಅಂತ ಇದೆ, ಆ ವಜ್ರದಲ್ಲಿ ಆ ದೇವರ ಒಂದು ದರ್ಶನ ಮಾಡ್ಕೊಂಡು ರಿಟರ್ನ್ ಮತ್ತೆ ದುರ್ಗಕ್ಕೆ ಹೋಗುತ್ತೆ ಆ ಬಸ್ಸು. ಸೊ ಅಲ್ಲಿಂದ ನೀವು ಮತ್ತೆ ಪ್ಲಾನ್ ಮಾಡ್ಬೋದು, ಟ್ರೈನ್ ಅಲ್ಲೋ ಬಸ್ಸಲ್ಲೋ ಹೇಗೆ ವಾಪಸ್ ಹೋಗ್ಬೋದು ಅನ್ನೋದನ್ನ ಪ್ಲಾನ್ ಮಾಡ್ಬೋದು. ಸೊ ಹಾಗಾಗಿ ಯಾರು ಎಲ್ಲ ದೂರ ಅಂತ ಅನ್ಕೊಂಡಿರೋರ್ಗು ಕೂಡ ಇದೊಂದು ಇನ್ನೊಂದು ಅವಕಾಶ ಇದೆ. ಮುಂಚೆನೆ ಬರ್ಸೋದು ಏನು ಉಪಯೋಗ ಅಂತಂದ್ರೆ ವೆಹಿಕಲ್ ಮಾಡ್ಲಿಕ್ಕೆ ಈ ಒಂದು 22 ಸೀಟಿನ ಒಂದು ಮಿನಿ ಬಸ್ ಮಾಡಿರ್ತಾರೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದೀರಾ ಅಂತ ಗೊತ್ತಾದ್ರೆ ಇನ್ನೊಂದು ಆಪ್ಷನ್ ಇನ್ನೊಂದು ನೋಡ್ಬೋದು, ಇನ್ನೇನ್ ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ಯಾರಿಗೂ ತೊಂದರೆ ಆಗೋದಿಲ್ಲ. ನೀವು ಮುಂಚೆನೇನೆ ಇನ್ಫಾರ್ಮ್ ಮಾಡಿದ್ರೆ ನಾನು ಒಬ್ರು ಮೇಡಮ್ ನಂಬರ್ ಕೊಡ್ತೀನಿ, ಡಾಕ್ಟರ್ ಮಂಜುಳಾ ಅಂತ ಚಿತ್ರದುರ್ಗದಲ್ಲಿ. ಅವರು ಎಲ್ಲರನ್ನೂ ಕರ್ಕೊಂಡ್ ಬರ್ತಾ ಇದ್ದಾರೆ ಆ ವೆಹಿಕಲ್ ಅಲ್ಲಿ. ಸೊ ಹಾಗಾಗಿ ಮಾಸ್ಟರ್ಸ್ ನೀವು ನನಗೆ ಒಂದು ಇನ್ಫಾರ್ಮ್ ಮಾಡಿ, ಇಲ್ಲ ಅವರು ಡಾಕ್ಟರ್ ಮಂಜುಳಾ ಇದಾರಲ್ಲ ಆ ಮೇಡಮ್ ನ ಒಂದು ನಂಬರ್ನ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳೋದಿದ್ರೆ ನೋಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. 866 866 ನಿಮ್ಮ ಹತ್ರ ಪೆನ್ ಇಲ್ಲದೆ ಇದ್ರು ಈ ವಿಡಿಯೋನ, ಈ ಆಡಿಯೋನ ಇನ್ನೊಮ್ಮೆ ನೀವು ರಿಪೀಟ್ ಮಾಡಿದ್ರೆ ಇದ್ರಲ್ಲಿ ನಂಬರ್ ಇರುತ್ತೆ, ಆವಾಗ ನೀವು ಬರ್ಬೋದು. ಇನ್ನೊಮ್ಮೆ ಹೇಳ್ತೀನಿ, 86605271554 ಡಾಕ್ಟರ್ ಮಂಜುಳಾ. ಎಸ್ ಮೇಡಮ್. ಮಾಸ್ಟರ್ಸ್ ಸುಬ್ಬರಾವ್ ಅವರು
ತಿರುಪತಿ ಧ್ಯಾನ ಮಹಾಯಜ್ಞದಲ್ಲಿ ಅವಾಗ 7 ದಿನದ ಯಜ್ಞ ಆಗ್ತಿತ್ತು. 7 ದಿನ ನಾನು ಅಲ್ಲಿದ್ದೆ. ಅವರು ಧ್ಯಾನಕ್ಕೆ ಕುಳಿತಿದ್ರು. 7 ದಿನ ಕಂಟಿನ್ಯೂ ಧ್ಯಾನಕ್ಕೆ ಕುಳಿತಿದ್ರು. ಅವ್ರ ಸುತ್ತ ಎಲ್ಲ ಹೂವಿನ ಕುಂಡಗಳನ್ನಿಟ್ಟು ಯಾರು ಸಮೀಪ ಬರಲಾರ್ದಂಗೆ ಸರ್ ಅವ್ರ ಎದುರಿಗೆ ಯಾರಾದರೂ ಕುಂತ್ರೆ 7 ದಿನ ವೆಂಕಟೇಶ್ವರ ಸ್ವಾಮಿ ಅವರಲ್ಲಿದ್ದ. ಅವ್ರ ಮುಂದೆ ಒಬ್ರು ಒಂದಿನ ಕುಂತ್ರು, ಏಯ್ ವೆಂಕಟೇಶ್ವರ ಸ್ವಾಮಿ ಎದುರಿಗೆ ಕೂತ್ಕೋತೀಯ ಅಂತ ಅಲ್ಲಿಂದ ಅವ್ರನ್ನ ಎಬ್ಬಿಸಿದ್ರು. ಆಮೇಲೆ 7ನೇ ದಿನ ಆದ್ಮೇಲೆ ಸ್ವತಃ ಸರ್ ಬಂದು ಅವರನ್ನ ಎಬ್ಬಿಸಿದ್ರು. ಒಂದಿನ ರಾತ್ರಿ ನಾನು ಮತ್ತೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಮಾತಾಡ್ತಾ ನಿಂತಿರ್ಬೇಕು. ಅವರು ಕುಂತಾಗ ಶಾಲು ಸ್ವಲ್ಪ ಆಚೆ ಈಚೆ ಆಗಿರುತ್ತೆ. ಇಡೀ ಅದನ್ನ ಪುನಃ ಹೀಗೆ ಹಾಕೋದಕ್ಕೆ ಹೇಳಿ ಹೀಗೆ ಕೊನೆಗೆ 2-3 ದಿನ ಆ ರೀತಿ ಅವ್ರನ್ನ ಶಾಲು ಸರಿಪಡಿಸಿ, ಯಾಕಂದ್ರೆ ಟಚ್ ಮಾಡೋದಕ್ಕೆ ಯಾರಿಗೂ ಅನುಮತಿ ಇರಲಿಲ್ಲ. ಅವ್ರು ಲಾಸ್ಟ್ ಹೇಳ್ತೀನಿ ನಿಮ್ಗೆ, ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ಅವರ ರೆಡ್ ಶಾಲ್ ಅಲ್ಲಿದ್ದು ಯಾರು ಟಚ್ ಮಾಡಲಿಲ್ಲ. ಅದನ್ನ ತಗೊಂಡೋಗಿ ಸರ್ ಅವ್ರನ್ನ ತಗೊಂಡೋದ್ರು. ಸರ್ ಜೊತೆ ಹೋಗಿ ಆ ಶಾಲ್ ಅವ್ರಿಗೆ ಕೊಟ್ಟು ಅಲ್ಲಿಂದ ಮುಂದೆ ಅವರು ಈಗ 6 ವರ್ಷದಿಂದ ಮೌನದಲ್ಲಿದ್ದಾರೆ. ಸತತ 7 ದಿನಗಳ ಕಾಲ ಧ್ಯಾನ ಮಾಡು. ಇಮ್ಯಾಜಿನ್. ಅದಕ್ಕೆ ಅಂತ ಒಬ್ಬ ವ್ಯಕ್ತಿ ಈ ಕರ್ನಾಟಕದಲ್ಲಿ ಮೊದಲನೇ ಸಲ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮಕ್ಕೆ. ಅಲ್ಲಿ ಯಾವಾಗ್ಲೂ ಬುದ್ಧ ಹೇಳೋದು, ಯಾರಾದ್ರೂ ಏನಾದ್ರು ಕೇಳಿದ್ರೆ ನಿನ್ ಧ್ಯಾನ ಏನ್ ಪರಿಣಾಮ ಬೀರುತ್ತೆ ಅಂತ ಅಂದ್ರೆ ಬುದ್ಧ ಹೇಳ್ತಿದ್ರು, ಇಹಿ ಪಶ್ಚಿಕೋ ಅಂದ್ರೆ ಪಾಳಿ ಭಾಷೆಯಲ್ಲಿ ಬಂದು ನೋಡಿ. ಹಾಗೆ ನಿಮ್ಗೆ ಏನಾದ್ರು ಇಲ್ಲಿ ಕಾರ್ಯಕ್ರಮದ ಬಗ್ಗೆ ಇನ್ನೂ ಏನಾದ್ರು ನಿಮ್ಗೆ ಹೌದು ಹೇಗೆ ಏನು ಅಂತ ತಿಳ್ಕೋಬೇಕು ಅನ್ಸಿದ್ರೆ ಇಹಿ ಪಶ್ಚಿಕೋ ಬಂದು ನೋಡಿ. ಸರಿನಾ ಮೇಡಮ್? ಖಂಡಿತ ಸರ್, ಖಂಡಿತ. ಬನ್ನಿ, ಅವರು ಮಣ್ಣಿನೊಂದಿಗೆ ಅವರ ಪಾವಿತ್ರತೆ, ಆ ಪವಿತ್ರ ಜೀವನ ನೋಡೋದಕ್ಕೆ ನಿಮ್ 2 ಕಣ್ಣು ಸಾಕು. ಥ್ಯಾಂಕ್ ಯು. ಈ ಹ್ಯಾಂಡ್ ರೈಸ್ ಮಾಡದೇ ಇರೋರು ಕೂಡ ಬರೋದಾದ್ರೂ ಕೂಡ ನಿಮ್ಗೆ ಮೇಡಮ್ ಅವ್ರ ನಂಬರ್ ಅನ್ನು ಗ್ರೂಪ್ ಅಲ್ಲಿ ಹಾಕಿರ್ತೀವಿ. ಯಾರು ಬೇಕಾದ್ರೂ ಅವ್ರ ಜೊತೆ ಕಾಂಟ್ಯಾಕ್ಟ್. ಓಕೆ ಮೇಡಮ್? ಖಂಡಿತ ಸರ್, ಆಗ್ಬೋದು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. ಓಕೆನಾ ಮೇಡಮ್? ಏನಾದ್ರು ಹೇಳ್ತಾರ? ಥ್ಯಾಂಕ್ ಯು ಮಾಸ್ಟರ್ಸ್. ಪ್ರಜ್ಞಾ ಇಷ್ಟೇ ಸರ್. ಓಕೆ. ಎಸ್.